ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ಲು ಚುರುಮುರಿ ಸುಸ್ಲಾ ಮಾಡೋದು ಹೆಂಗಂತ ನೋಡೋಣ ಬನ್ನಿ. ಇವಾಗ ಬಾಣಲಿ ಬಿಸಿ ಆಗ್ತಾ ಇದೆ. ಒಂದು 2ರಿಂದ 3 ಸ್ಪೂನು ಎಣ್ಣೆ ಹಾಕೊಳ್ಳೋಣ. ಮಂಡಕ್ಕಿ ಒಗ್ಗರಣೆ ಅಂತ ಸಹ ಹೇಳ್ತಾರೆ. ಇದಕ್ಕೆ ನಾವು ಚುರುಮುರಿ ಸುಸ್ಲಾ ಅಂತ ಹೇಳ್ತೀವಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕೊಳ್ಳೋಣ. ಚೆನ್ನಾಗಿ ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕಿದ್ದೀವಿ. ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿನ ಒಂದು 2 ಚಿಕ್ಕದಾಗಿರೋದು 2 ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಖಾರಕ್ಕೆ ಅನುಗುಣವಾಗಿ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮಕ್ಕಳು ಇರೋದ್ರಿಂದ ಮಕ್ಕಳು ಬಾಯಿಗೆ ಸಿಗಬಾರ್ದು ಅಂತ ಆದಷ್ಟು ಎಲ್ಲ ಅಡುಗೆಗೂ ಪೇಸ್ಟೇ ಯೂಸ್ ಮಾಡ್ತೀವಿ ನಾವು. ಮತ್ತು ಕಲರ್ಗೆ ಅರಿಶಿನ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಕೈ ಆಡಿಸ್ತಾನೆ ಇರಬೇಕು. ಕರಿಬೇವು ಕೊತ್ತಂಬರಿ ಹಾಕಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಕರಿಬೇವು ಕೊತ್ತಂಬರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ. ಇದನ್ನು ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಥರ ಈರುಳ್ಳಿದ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾಗಿದ್ಮೇಲೆ ಚುರುಮುರಿನ ನೀರಲ್ಲಿ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಅದನ್ನ ಒಂದು ಸ್ವಲ್ಪ ಪುಟಾಣಿ ಇರುತ್ತಲ್ಲ, ಕಡಲೆಪಪ್ಪು ಅಂತ ಹೇಳ್ತೀವಲ್ಲ, ಅದನ್ನು ಪುಟಾಣಿನ ಮಿಕ್ಸಿ ಮಾಡಿ ಇಟ್ಕೊಂಡಿರೋದು ಪುಟಾಣಿ ಹಿಟ್ಟು, 1 ಸ್ಪೂನು ಶುಗರು, ಸುಮ್ಮನೆ ರುಚಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ 1 ಸ್ಪೂನ್ ಶುಗರ್ನ ಹಾಕಿ ಚೆನ್ನಾಗಿ ಮತ್ತೆ ಕೈ ಆಡಿಸ್ತಾನೆ ಇರಬೇಕು. ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಒಂದು ಸ್ವಲ್ಪ ಲಿಂಬೆಹಣ್ಣು ರಸ, ಒಂಚೂರು ಲಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಚುರುಮುರಿ ಸುಸ್ಲಾ ರೆಡಿ. ಉತ್ತರ ಕರ್ನಾಟಕದ ಸ್ಪೆಷಲ್ಲು ಚುರುಮುರಿ ಸುಸ್ಲಾ. ಇದ್ರ ಜೊತೆ ಚೆನ್ನಾಗಿ ಮಿರ್ಚಿ ಬಜ್ಜಿ ಇದ್ದರೆ ಒಳ್ಳೆ ಕಾಂಬಿನೇಷನ್ನು. ಥ್ಯಾಂಕ್ ಯು.